ನಮ್ಮಲ್ಲಿ ಎಷ್ಟು ಜನ ಇನ್ ಕೇಸ್ ಏನಾದರೂ ಕಾರ್ ಬ್ರೇಕ್ ಡೌನ್ ಆದರೆ, ಬೈಕ್ ಬ್ರೇಕ್ ಡೌನ್ ಆದರೆ, ಅಥವಾ ಏನಾದರೂ ಅಪ್ಪ ಅಮ್ಮಗೆ ಹುಷಾರಿಲ್ದಂಗಾದರೆ, ನಮಗೇನೆ ಹುಷಾರಿಲ್ದಂಗಾದರೆ, ಅಥವಾ ನಮ್ಮದೇ ಜಾಬ್ ಏನಾದರೂ ಇವತ್ತೇನೆ ಹೋದರೆ ನೆಕ್ಸ್ಟ್ ಮಂತ್ನ ರನ್ ಮಾಡೋಕ್ಕೆ ಕೂಡ ನಮ್ಮ ಹತ್ರ ಮನಿ ಇರಲ್ಲ. ಆ ಥರದ ಎಮರ್ಜೆನ್ಸಿ ಸಿಚುವೇಶನ್ಸ್ನ ಹ್ಯಾಂಡಲ್ ಮಾಡೋಕ್ಕೆ ಒಂದು ಫಂಡ್ನ ನಾವು ಎತ್ತಿಟ್ಕೊಂಡಿರಬೇಕಾಗುತ್ತೆ. ಅದಕ್ಕೆ ಅಂತಲೇ ಎಮರ್ಜೆನ್ಸಿ ಸಿಚುವೇಶನ್ನ ಟ್ಯಾಕಲ್ ಮಾಡೋಕ್ಕೆ ಅಂತಲೇ ಒಂದು ಸ್ವಲ್ಪ ದುಡ್ಡನ್ನ ನಾವು ಸೇವ್ ಮಾಡ್ತಾ ಹೋಗಬೇಕಾಗುತ್ತೆ. ಅದನ್ನೇ ಎಮರ್ಜೆನ್ಸಿ ಫಂಡ್ ಅಂತ ಹೇಳ್ತೀವಿ. ಏನಿದು ಎಮರ್ಜೆನ್ಸಿ ಫಂಡ್, ಯಾವ ಥರ ಇದನ್ನು ಬಿಲ್ಡ್ ಮಾಡ್ತಕ್ಕಂಥದ್ದು, ನಮ್ಮ ಫ್ಯಾಮಿಲಿ ಇಷ್ಟು ಜನ ಇದ್ದೀವಿ, ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ಫ್ಯಾಮಿಲಿಗೆ ಎಷ್ಟು ಎಮರ್ಜೆನ್ಸಿ ಫಂಡ್ನ ನಾನು ಬಿಲ್ಡ್ ಮಾಡಬೇಕಾಗುತ್ತೆ, ಅಥವಾ ನಂದು ಸ್ಯಾಲ್ರಿ ಇಷ್ಟು ಬರ್ತಾ ಇದೆ, ನಾನು ಎಷ್ಟನ್ನು ಅಲೋಕೇಟ್ ಮಾಡಲಿ ಎಮರ್ಜೆನ್ಸಿ ಫಂಡ್ಗೆ, ಈ ಥರದ ಕ್ವಶನ್ಸ್ ಎಲ್ಲ ನಮಗಿರುತ್ತಲ್ಲ, ಅದನ್ನು ಸಾಲ್ವ್ ಮಾಡೋಕ್ಕೆ ಅಂತಲೇ ಈ ವಿಡಿಯೋ. ನನಗೆ ಇರ್ತಕ್ಕಂಥ ಕಂಪ್ಲೀಟ್ ನಾಲೆಡ್ಜನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ವಿಡಿಯೋ ಒಳಗಡೆ ಹೋಗೋಕ್ಕೂ ಮುಂಚೆ ನಾನು ಯಾರು ಅಂತ ನಿಮಗೆ ಗೊತ್ತಿರಲಿಲ್ಲ ಅಂತಂದರೆ, ನನ್ನ ಹೆಸರು ಕಾರ್ತಿಕ್, ನಾನು ಸಾಫ್ಟ್ವೇರ್ ಇಂಜಿನಿಯರಾಗಿ ವರ್ಕ್ ಮಾಡ್ತಾ ಇದ್ದೀನಿ, ಕಂಟೆಂಟ್ ಕ್ರಿಯೇಟರ್ ಆಗಿ ಕೂಡ ವರ್ಕ್ ಮಾಡ್ತಾ ಇದ್ದೀನಿ. ಈ ಥರದ ಯೂಸ್ಫುಲ್ ವೀಡಿಯೋಸ್ನ ಪೋಸ್ಟ್ ಮಾಡ್ತಾನೆ ಇರ್ತೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಷನ್ಸ್ ಬೇಕು ಅನ್ನೋದಂದರೆ ಬೆಲ್ ಐಕನ್ನ ಪ್ರೆಸ್ ಮಾಡಿಟ್ಕೊಳ್ಳಿ. ಆವಾಗಲೇ ನಾನು ಆಗ್ತಕ್ಕಂಥ ವೀಡಿಯೋಸ್ ನಿಮಗೆ ಬರ್ತಾನೆ ಇರ್ತವೆ. ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ. ಮೊದಲಿಗೆ ಎಮರ್ಜೆನ್ಸಿ ಫಂಡ್ ಅಂದರೆ ನಮಗೆ ಏನು ಅಂತ ಅರ್ಥ ಆಯಿತು. ಅನ್ಪ್ಲ್ಯಾನ್ಡಾಗಿ ನಡೀತಕ್ಕಂಥ ಒಂದು ಈವೆಂಟ್ಗೆ ನಾವು ಪ್ರಿಪೇರ್ ಆಗ್ತಕ್ಕಂಥದ್ದೇ ಎಮರ್ಜೆನ್ಸಿ ಫಂಡ್. ಓಕೆ, ಇದನ್ನು ನಾನು ಎಷ್ಟನ್ನು ಬಿಲ್ಡ್ ಮಾಡಬೇಕು ಅಂತಕ್ಕಂಥ ಕ್ವಶನಿಗೆ ಇವಾಗ ಬರೋಣ. ಈಗ ನಿಮ್ಮ ಫ್ಯಾಮಿಲಿನಲ್ಲಿ ಎಷ್ಟು ನೀವು ಖರ್ಚು ಮಾಡ್ತೀರಾ ಅಂತ ಒಂದು ಕಡೆ ನೋಟ್ ಡೌನ್ ಮಾಡ್ತಾ ಹೋಗಿ. ನಾವು ಎಷ್ಟು ಜನ ಫ್ಯಾಮಿಲಿನಲ್ಲಿ ಖರ್ಚಾಗ್ತಕ್ಕಂಥ ಅಮೌಂಟ್ನ ನಾವು ಬರಿತಾ ಹೋಗ್ತೀವಿ ಹೇಳಿ. ನಮಗೆ ಸ್ಯಾಲ್ರಿ ಬರುತ್ತೆ, ಅದನ್ನು ಖರ್ಚು ಮಾಡ್ತಾ ಹೋಗ್ತೀವಿ. ನಾವು ಇಷ್ಟು ಲೋನ್ ಕಟ್ಟಿದೆ, ಇಷ್ಟು EMI ಕಟ್ಟಿದೆ, ಈ ಖರ್ಚುಗಳು ಹಿಂಗೆ ಆಯಿತು, ಸೇವಿಂಗ್ಸ್ ಅಂದರೆ ಒಂದು 5,000 ಹಾಕ್ತೆ, ಈ ಥರ ನಾವು ಮಾಡ್ತಾ ಹೋಗ್ತೀವಿ. ಬಟ್ ದಿಸ್ ಈಸ್ ಕಂಪ್ಲೀಟ್ಲಿ ರಾಂಗ್ ವೇ. ನಾವು ಏನು ಮಾಡಬೇಕು ಅಂತಂದರೆ, ಒಂದು ತಿಂಗಳು ನೀವು ಟ್ರೈ ಮಾಡಿ ನೋಡಿ ಎಷ್ಟೆಷ್ಟು ಖರ್ಚಾಯಿತು. ಈಗ ಪೇಸ್ಟ್ ತೊಗೊಂಡೆ ₹10 ಖರ್ಚಾಯಿತು, ಬ್ರಷ್ ತೊಗೊಂಡೆ ಇದಕ್ಕೆ ₹15 ಖರ್ಚಾಯಿತು. ಈ ಥರ ನೀಟಾಗಿ ನೋಟ್ ಡೌನ್ ಮಾಡಿಕೊಂಡು ಒಂದು ತಿಂಗಳಾದಮೇಲೆ ನೀವು ಎಷ್ಟಾಯಿತು ಅಂತ ಖರ್ಚು ಮಾಡಿ ನೋಡಿ. ಎಷ್ಟು ಖರ್ಚಾಗುತ್ತೋ ಅಷ್ಟು ಖರ್ಚನಾದ್ರೂ, ಆ 1 ಮಂತ್ ಎಕ್ಸ್ಪೆಂಡಿಚರ್ನಾದ್ರೂ ನಾವು ಮೇಂಟೈನ್ ಮಾಡಬೇಕಲ್ಲ, ಅಷ್ಟು ಫಂಡ್ ಆದರೂ ನಾವು ಎಮರ್ಜೆನ್ಸಿ ಫಂಡಾಗಿ ಇಡಬೇಕು ಅಂತ ನೆನ್ಪಿಟ್ಕೊಳ್ಳಿ. ಇದು ಬಿಗಿನರ್ಸ್ಗೆ. ನಾವು ಯಾವುದೇ ರೀತಿಯಾದ ಎಮರ್ಜೆನ್ಸಿ ಫಂಡನ್ನು ಇದುವರೆಗೂ ಕ್ರಿಯೇಟ್ ಮಾಡಿಲ್ಲ ಅಂತ ನೀವು ಹೇಳಿದ್ರೆ, ಬೇಸಿಕಾಗಿ 1 ಮಂತ್ ನೀವು ಎಕ್ಸ್ಪೆಂಡಿಚರ್ನಾರು ಇಟ್ಕೊಂಡಿರಬೇಕು. ಅದೇನೇ ಎಮರ್ಜೆನ್ಸಿ ಫಂಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನನ್ನ ಕೇಸ್ನಲ್ಲಿ ನೀವು ಎಕ್ಸಾಂಪಲ್ ತೊಗೊಂಡ್ರೆ, ನಂದೊಂದು ಲೋನ್ ಒಂದು 10,000 ಇದೆ. ಮನೆ ಖರ್ಚಿಗೆ ಒಂದು ಊಟ ತಿಂಡಿ ಅದಕ್ಕೆಲ್ಲ ಒಂದು ರೇಷನ್ ಎಲ್ಲ ತಂದಾಗಕ್ಕೆ ಮಂತ್ಲಿ ಎಷ್ಟು ಬೇಕು, ಒಂದು ₹5,000 ರೇಷನ್ ತಂದಾಕಿ ಒಂದು ₹2,000-3,000 ಒಂದು ತರಕಾರಿ ಥರಾಗಿ ಇಟ್ಕೊಂಡ್ರೇ ನನ್ನ ಫ್ಯಾಮಿಲಿನ ರನ್ ಮಾಡ್ತಾ ಹೋಗ್ಬೋದು. ಸೊ ಒಂದು 8,000 ಬಂದು ರೇಷನ್ಗೆ ಊಟ ತಿಂಡಿಗೆ ಅಂತ ಎತ್ತಿಟ್ರೆ, ಲೋನ್ ಒಂದು 10,000 ಅಂತ ಎತ್ತಿಟ್ರೆ, ಅದಾದಮೇಲೆ ಬೇರೆ ಬೇರೆ ಖರ್ಚುಗಳು, ಎಮರ್ಜೆನ್ಸಿ ಎಲ್ಲಾದರೂ ಹೋಗಬೇಕಾಗಿರ್ತಕ್ಕಂಥ ವಿಷಯ, ಟ್ರಾವೆಲ್ ಮಾಡ್ತಕ್ಕಂಥ ವಿಷಯಗಳು, ಇದನ್ನೆಲ್ಲ ಒಂದು ಮ್ಯಾಕ್ಸಿಮಮ್ ಒಂದು 30,000 ಬರುತ್ತೆ ಅಂತ ಅಂದ್ಕೊಳ್ಳಿ. ಒಂದು 30,000 ನಾನು ಅಟ್ಲೀಸ್ಟ್ ಮಿನಿಮಮ್ ಎಮರ್ಜೆನ್ಸಿ ಫಂಡಾಗಿ ನಾನು ಎತ್ತಿಟ್ಟಿರಬೇಕಾಗುತ್ತೆ. ಇದು ಮೊದಲನೇ ವಿಷಯ. ಇದು ಬಿಗಿನರ್ಸ್ಗೆ. ಇನ್ ಕೇಸ್ ಏನಾದರೂ ನಾನು ಒಂದು ಸ್ಟ್ರಕ್ಚರಲ್ ವೇನಲ್ಲಿ ಪ್ಲ್ಯಾನ್ ಮಾಡಿ ನಾನು ಎಮರ್ಜೆನ್ಸಿ ಫಂಡ್ನ ಬಿಲ್ಡ್ ಮಾಡ್ತೀನಿ, ನಾನು ತುಂಬ ಕೇರ್ ಮಾಡ್ತೀನಿ ಅಂತಕ್ಕಂಥವ್ರು ನೀವೇನು ಮಾಡ್ಬೋದು ಅಂತಂದರೆ, ಮಿನಿಮಮ್ 6 to 12 ಮಂತ್ ತನಕ ಅಷ್ಟಾದ್ರೂ ಮ್ಯಾನೇಜ್ ಮಾಡ್ತಕ್ಕಂಥ ಕೇಪಬಿಲಿಟಿ ಇರ್ತಕ್ಕಂಥ ಅಮೌಂಟ್ನ ನೀವು ಎತ್ತಿಡ್ತಕ್ಕಂಥದ್ದು ತುಂಬ ಒಳ್ಳೆಯದು. ಫಾರ್ ಎಕ್ಸಾಂಪಲ್ ನಿಮಗೊಂದು 60,000 ಸ್ಯಾಲ್ರಿ ಇದೆ ಅಂತ ಅಂದ್ಕೊಳ್ಳಿ. 60,000 × 12 ಮಾಡಿದ್ರೆ ಮ್ಯಾಕ್ಸಿಮಮ್ ಒಳ್ಳೆಯದು. 60,000 × 6 ಮಂತ್ಸ್ ಸ್ಯಾಲ್ರಿನಾರು ನೀವು ಎತ್ತಿಟ್ರೆ ತುಂಬ ಒಳ್ಳೆಯದು ಅಂತ ನೆನ್ಪಿಟ್ಕೊಳ್ಳಿ. ಈಗ ಇದು ಯಾಕೆ ಅಂತಂದರೆ, ಇನ್ ಕೇಸ್ ಏನಾದರೂ ನಿಮ್ಮ ಜಾಬ್ನ ನೀವು ಕಳ್ಕೊಂಡ್ರಿ ಅಂತ ಅಂದ್ಕೊಳ್ಳಿ, ಅಟ್ಲೀಸ್ಟ್ ಒಂದು 6 ಮಂತ್ಸ್ ಆದರೂ ಫ್ಯಾಮಿಲಿನ ರನ್ ಮಾಡ್ತಕ್ಕಂಥ ಕೇಪಬಿಲಿಟಿ ನಿಮಗಿರಬೇಕು. ಇದು ಬಂದು ಎಮರ್ಜೆನ್ಸಿ ಫಂಡ್ ಯಾರ್ಯಾರಿಗೆ ಎಷ್ಟೆಷ್ಟು ಬೇಕಾಗುತ್ತೆ ಅಂತ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇಷ್ಟ ಅರ್ಥ ಆಯಿತು. ಯಾವ ರೀತಿ ಎಮರ್ಜೆನ್ಸಿ ಫಂಡ್ನ ನಾವು ಬಿಲ್ಡ್ ಮಾಡಬೇಕು, ಈಗ ಮಂತ್ಲಿ ಎಷ್ಟನ್ನ ನಾನು ಕಟ್ತಾ ಹೋಗಬೇಕು, ಯಾವ ಥರ ಒಂದು ಬಿಲ್ಡ್ ಮಾಡೋದು, ಒಂದೇ ಸರಿ ನಾವು 6 ಮಂತ್ ಸ್ಯಾಲ್ರಿನ ಹೆಂಗೆ ತಂದು ಹಾಕಲಿ, ಈ ಥರ ಡೌಟ್ಸ್ ಇರುತ್ತಲ್ಲ, ಆ ಪಾರ್ಟ್ನ ಇವಾಗ ನೋಡ್ತಾ ಹೋಗೋಣ. ನೀವೊಂದು ಮಂತ್ಲಿ, ಈಗ ನೀವು ಎಕ್ಸ್ಪೆನ್ಸಸ್, ನೀವು ಎಷ್ಟು ಎಮರ್ಜೆನ್ಸಿ ಫಂಡ್ನ ಬಿಲ್ಡ್ ಮಾಡಬೇಕು ಅಂತ ನೀವು ಅನ್ಕೊತಿದ್ದೀರಾ, ಅದನ್ನು ಬರಿತಾ ಹೋಗಿ. ಈಗ ನೀವು ಫಾರ್ ಎಕ್ಸಾಂಪಲ್ ₹1,00,000 ಎಮರ್ಜೆನ್ಸಿ ಫಂಡಾಗಿ ಇಡಬೇಕು ಅಂತ ಅಂದ್ಕೊಂಡ್ರಿ ಅಂತ ಅಂದ್ಕೊಳ್ಳಿ. ಅದನ್ನು ಒಂದು ಮಂತ್ಲಿ ಬೇಸಿಸ್ನಲ್ಲಿ ಡಿವೈಡ್ ಮಾಡ್ತಾ ಹೋಗಿ. ಒಂದು 6 ಮಂತ್ಸಲ್ಲಿ ಎಮರ್ಜೆನ್ಸಿ ಫಂಡ್ ಬಿಲ್ಡ್ ಮಾಡೋ ಥರ, ಅಥವಾ 1 ಇಯರ್ನಲ್ಲಿ ಇಷ್ಟು ನಾನು ಎಮರ್ಜೆನ್ಸಿ ಫಂಡ್ನ ಬಿಲ್ಡ್ ಮಾಡ್ತೀನಿ, ಈ ಥರ ತಲೆಯಲ್ಲಿ ಇಟ್ಕೊಂಡು ಡಿವೈಡ್ ಮಾಡಿಬಿಡಿ. ಫಾರ್ ಎಕ್ಸಾಂಪಲ್ ಮಂತ್ಲಿ 7K, 10K ಅಥವಾ 5,000 ಈ ಥರ ನೀವು ಇನ್ವೆಸ್ಟ್ ಮಾಡಿ ಸಿಸ್ಟಮೆಟಿಕ್ ಆಗಿ ರಿಕರಿಂಗ್ ಡೆಪಾಸಿಟ್ ಅಥವಾ ಬೇರೆ ರೀತಿ ಸೇವಿಂಗ್ಸ್ ಅಕೌಂಟ್ನಲ್ಲಿ ನೀವು ಹಾಕ್ತಾ ಹೋಗಿ. ಯಾಕಂದರೆ ಎಮರ್ಜೆನ್ಸಿ ಫಂಡ್ ಅಂತ ಹೇಳ್ಬಿಟ್ಟು ನಾವು ಹೋಗ್ಬಿಟ್ಟು ಸ್ಟಾಕ್ ಮಾರ್ಕೆಟ್ನಲ್ಲಿ ಹಾಕ್ತಕ್ಕಂಥದ್ದು ತುಂಬ ಬ್ಯಾಡ್ ಪ್ರಾಕ್ಟೀಸ್. ಯಾಕಂದರೆ ಅದು ತುಂಬ ರಿಸ್ಕ್ ಜಾಸ್ತಿ ಅಲ್ಲ. ನಾವು ಯಾವಾಗಲೂ ಎಮರ್ಜೆನ್ಸಿ ಫಂಡ್ ಹೇಗಿರಬೇಕು ಅಂತಂದರೆ, ಏನಾದರೂ ಒಂದು ಅನಾಹುತ ಆದಾಗ ಪಟ್ಟಂತ ನಾವು ತಗೊಳ್ಳೋ ಥರ ಇರಬೇಕು. ಇದರಲ್ಲಿ ಬಂದು ನೀವು ಬ್ಯಾಂಕ್ ಸೇವಿಂಗ್ಸ್ ಅಕೌಂಟ್ನಲ್ಲೋ ಅಥವಾ RD ಮಾಡಿದಾಗ ಪ್ರೀ ಮೆಚ್ಯೂರ್ ಪೀರಿಯಡ್ನಲ್ಲೇ ನೀವು ಬಿಡಿಸ್ತಾ ಹೋಗ್ಬೋದು. 1 or 2 ಟೈಮ್ಸ್ ಅವರು ಆಪ್ಷನ್ಸ್ ಕೊಡ್ತಾ ಹೋಗ್ತಾರೆ. ಅದೇ
ಅದರಿಂದಾಗಿ ಆರ್ ಡಿ ಮಾಡಿದ್ರೆ ನಿಮಗೆ ಬಡ್ಡಿನೂ ಬರ್ತಾ ಹೋಗುತ್ತೆ, ಎಮರ್ಜೆನ್ಸಿ ಫಂಡ್ ಕೂಡ ಬಿಲ್ಡ್ ಆಗ್ತಾ ಹೋಗುತ್ತೆ. ಇದನ್ನು ನೆನ್ಪಿಟ್ಕೊಳ್ಳಿ. ಸೊ ನೀವು ಹಾಕುವಾಗ ರಿಸ್ಕ್ ಇರೋ ಕಡೆ ಹಾಕ್ಬೇಡಿ ಎಮರ್ಜೆನ್ಸಿ ಫಂಡ್ನ, ಒಂದು ಕಡೆ ಸೇಫ್ ಅಸೆಟ್ ಆಗಿ ಇಟ್ಕೊಂಡಿರಿ, ಪಟ್ಟಂತ ಬಿಡಿಸ್ಕೊಳ್ಳೋ ಥರ ಇರಬೇಕು, ಆ ಥರದೊಂದು ಅಸೆಟ್ನಲ್ಲಿ ಹಾಕ್ತಾ ಹೋಗಿ. ಇದು ಒಂದು ವಿಷಯ. ಎಲ್ಲಿ ನಾವು ಹಾಕ್ತಾ ಹೋಗಬೇಕು, ಯಾವ ಥರ ಹಾಕಬೇಕು ಅಂತಂದರೆ ಮಂತ್ಲಿ ಸ್ವಲ್ಪ ಹಾಕ್ತಾ ಹೋಗಿ. ಈಗ ನೆಕ್ಸ್ಟ್ ಕ್ವಶನ್ ಏನು ಅಂತಂದರೆ, ನಮಗೆ ಫ್ಯಾಮಿಲಿನ ರನ್ ಮಾಡೋಕ್ಕೇ ದುಡ್ಡಿಲ್ಲ ಬ್ರೋ, ನಾವು ಎಲ್ಲಿಂದ ನಾನು ಎಮರ್ಜೆನ್ಸಿ ಫಂಡ್ನ ಬಿಲ್ಡ್ ಮಾಡಲಿ ಅಂತ ನಿಮ್ಮ ಕ್ವಶನ್ ಇದ್ದರೆ, ನಮ್ಮ ಬರ್ತಕ್ಕಂಥ ಸ್ಯಾಲ್ರಿ ಫುಲ್ಲು ನಮ್ಮದು ಖರ್ಚಾಗಿ ಹೋಗ್ತಾ ಇದೆ, ಎಲ್ಲಿಂದ ನಾನು ಎಮರ್ಜೆನ್ಸಿ ಫಂಡ್ನ ಬಿಲ್ಡ್ ಮಾಡಲಿ ಅಂತಕ್ಕಂಥ ಕ್ವಶನಿಗೆ ಆನ್ಸರ್ ಏನು ಅಂತಂದರೆ, ನೀವು ಒಂದು ಸ್ಕಿಲ್ನ ಡೆವಲಪ್ ಮಾಡಿಕೊಂಡು ಇವಾಗ ನೀವು ವರ್ಕ್ ಮಾಡ್ತಿರ್ತೀರಲ್ಲ ಅದಕ್ಕಿಂತ ಜಾಸ್ತಿ ಅರ್ನ್ ಮಾಡೋಕ್ಕೆ ನೀವು ಟ್ರೈ ಮಾಡ್ತಾ ಹೋಗಬೇಕಾಗುತ್ತೆ. ಅಥವಾ ಪಾರ್ಟ್ ಟೈಮ್ನಲ್ಲಿ ಫಾರ್ ಎಕ್ಸಾಂಪಲ್ ಈ ಥರ ಯೂಟ್ಯೂಬ್ನಲ್ಲೇ ವೀಡಿಯೋಸ್ ಆಗ್ತಾ ಹೋಗಿ, ನಿಮ್ಮ ಲೈಫ್ನಲ್ಲಿ ನಿಮಗೆ ಏನೇನು ಆಗ್ತಾ ಇದೆ, ಏನೇನು ನೀವು ಫೇಸ್ ಮಾಡ್ತಾ ಇದ್ದೀರಾ ಅದನ್ನೇ ಮಾತಾಡ್ತಾ ಹೋದ್ರೇ ತುಂಬ ಜನ ನೋಡೋಕ್ಕೆ ರೆಡಿ ಇರ್ತಾರೆ. ಎಷ್ಟೊಂದು ಜನಕ್ಕೆ ಎಷ್ಟೊಂದು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾ ಹೋಗುತ್ತೆ. ಅದರಿಂದಾಗಿ ಯೂಟ್ಯೂಬ್ ಅಂತ ಹೇಳ್ತಾ ಇಲ್ಲ, ನೀವು ಪಾರ್ಟ್ ಟೈಮ್ನಲ್ಲಿ ಏನು ಬೇಕಾದ್ರೂ ಮಾಡ್ಬೋದು, ನಮಗೆ ಇಷ್ಟ ಬಂದಿದ್ದು ಕೆಲಸ ಮಾಡ್ಬೋದು, ಯಾರೂ ನಮ್ಮನ್ನು ಜಡ್ಜ್ ಮಾಡ್ತಕ್ಕಂಥ ಅವಶ್ಯಕತೆನೂ ಇಲ್ಲ, ಯಾರ ಬಗ್ಗೆನೂ ಕೇರ್ ಮಾಡ್ತಕ್ಕಂಥ ಅವಶ್ಯಕತೆನೂ ಇಲ್ಲ. ನಮಗೆ ಬೇಕು ಅಂದರೆ ನಾವು ಬಿಲ್ಡ್ ಮಾಡ್ತಾ ಹೋಗಬೇಕು. ಸೊ ಪಾರ್ಟ್ ಟೈಮ್ನಲ್ಲಿ ವರ್ಕ್ ಮಾಡಿ, ಅಥವಾ ನೀವು ಇರ್ತಕ್ಕಂಥ ಜಾಬ್ನಲ್ಲೇ ಹೈಯರ್ ಪೊಸಿಷನ್ಗೆ ಹೋಗೋಕ್ಕೆ ಏನೇನೆಲ್ಲ ನೀವು ಸ್ಕಿಲ್ಸ್ನ ಲರ್ನ್ ಮಾಡಬೇಕಾಗುತ್ತೆ. ಆ ಸ್ಕಿಲ್ಸ್ನ ಲರ್ನ್ ಮಾಡಿಕೊಂಡು ನೀವು ಬೆಟರ್ ಜಾಗಕ್ಕೆ ಹೋದಾಗ, ಬೆಟರ್ ಪೊಸಿಷನ್ಗೆ ಹೋದಾಗ ನಿಮ್ಮ ಸ್ಯಾಲ್ರಿ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಮೇಯ್ನ್ ಫೈನಾನ್ಷಿಯಲಿ ಫ್ರೀಡಮ್ ಬೇಡ, ಅಟ್ಲೀಸ್ಟ್ ಒಂದು ಸರ್ಟನ್ ಹ್ಯಾಪಿ ಲೈಫ್ನ ಲೀಡ್ ಮಾಡೋಕ್ಕೇ ತುಂಬ ಮನಿ ಬೇಕಾಗುತ್ತೆ. ತುಂಬ ಅಂತಂದರೆ ನಮ್ಮ ನೀಡ್ನ ಫುಲ್ಫಿಲ್ ಮಾಡ್ಕೊಂಡು ಒಂದು 30,000 to 40,000 ಆದರೂ ಬೇಕಾಗುತ್ತೆ. ಅದರಿಂದಾಗಿ ನೀವು ಮನಿ ಮೇಕಿಂಗಿಗೆ ಸ್ವಲ್ಪ ಸ್ಕಿಲ್ಸ್ನ ಲರ್ನ್ ಮಾಡಿಕೊಂಡು ಅದಾದಮೇಲೆ ಒಂದು ಒಳ್ಳೆ ಜಾಬ್ಗೆ ಹೋದರೆ ಅಲ್ಲಿಂದ ಮನಿನ ಅರ್ನ್ ಮಾಡಿಕೊಂಡು ಈ ಥರ ಎಮರ್ಜೆನ್ಸಿ ಫಂಡ್ನ ಸ್ವಲ್ಪ ಆದರೂ ಅಲೋಕೇಟ್ ಮಾಡ್ತಾ ಹೋಗಿ. ಇದು ಒಂದು ನನಗೆ ಅನ್ನಿಸ್ತು ಇದನ್ನು ಮಾತಾಡಬೇಕು ಅಂತ. ನಾನು ಕೂಡ ಎಮರ್ಜೆನ್ಸಿ ಫಂಡ್ನ ಬಿಲ್ಡ್ ಮಾಡ್ತಾಯಿದ್ದೀನಿ. ನನಗೂ ಇವಾಗ ಒಂದು 23 ಏಜ್ ಅಷ್ಟೇ ನನಗೆ. ಸೊ ನನಗೆ ಇದೆಲ್ಲ ಪ್ಲ್ಯಾಂಡಾಗಿ ನನ್ನ ಲೈಫಲ್ಲಿ ನಾನು ಇದ್ದಿಲ್ಲ. ನಾನು ಎಷ್ಟೊಂದು ಫೈನಾನ್ಸ್ ಥಿಂಗ್ಸ್ ಎಲ್ಲ ಇವಾಗ ಲರ್ನ್ ಮಾಡ್ಕೊಂಡಿದ್ದು, ಈಗ ಒಂದು 2 ಇಯರ್ಸಿಂದ ನಾನು ಲರ್ನ್ ಮಾಡ್ತಾಯಿದ್ದೀನಿ. ಅದರಿಂದಾಗಿ ನನಗೆ ಈ ಥರದ ಐಡಿಯಾಸ್ ಎಲ್ಲ ಇದೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಷ್ಟೇ ನನ್ನ ಐಡಿಯಾ ಇದ್ದಿದ್ದು. ಈ ಥರ ನಿಮ್ಮೊಂದು ಎಮರ್ಜೆನ್ಸಿ ಫಂಡ್ನ ಬಿಲ್ಡ್ ಮಾಡಿಕೊಂಡು ಒಂದು ಸೇಫ್ ಆಗಿರ್ತಕ್ಕಂಥ, ಫಸ್ಟ್ ಆಫ್ ಆಲ್ ನಮಗೇನು ಬರ್ಡನ್ ಇರ್ಬೋದು, ಯಾವುದೇ ರೀತಿಯಾದ ಒಂದು ಸೇಫ್ ಆಗಿರ್ತಕ್ಕಂಥ ಲೈಫ್ನ ಲೀಡ್ ಮಾಡೋದೇ ಎಲ್ಲರ ಒಂದು ಆ್ಯಂಬಿಷನ್ ಆಗಿರುತ್ತೆ. ಸೊ ಹ್ಯಾಪಿ ಲೈಫ್ನ ಲೀಡ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಈ ಥರದ ಯೂಸ್ಫುಲ್ ವೀಡಿಯೋಸ್ನ ನೀವು ನೋಡ್ತಾ ಹೋಗ್ಬೋದು. ಬರೀ ಫೈನಾನ್ಸ್ ಅಂತನೆಲ್ಲ, ನನ್ನ ಲೈಫ್ ನಾನು ಹೇಳಿದ್ನಲ್ಲ, ನಾನು ಏನನ್ನ ಫೇಸ್ ಮಾಡ್ತೀನಿ ಅದರ ಜೊತೆ ನಿಮ್ಮ ಹತ್ರ ಮಾತಾಡ್ತಾ ಹೋಗ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಕಾರ್ತಿಕ್.